ನೀವು ಸ್ಪರ್ಧೆ ಆಗಿರಿ, ಬಿಗ್ ಬಾಸ್ ಸ್ಪರ್ಧೆ ಆಗಿದ್ರಿ. ಸೊ ಈ ಸಲ ಸೀಸನ್ ನೋಡ್ತಾ ಇದ್ದೀರಾ ಬಿಗ್ ಬಾಸು? ಆನ್ ಆ್ಯಂಡ್ ಆಫ್ ನೋಡ್ತಾ ಇದ್ದೀರಾ? ಓಕೆ. ಈ ಸಲ ನಿಮ್ಗೆ ಯಾರು ಗೆಲ್ಬೋದು ಅನಿಸಿದೆ ಸರ್? ಇವಾಗ ಟಾಪ್ 6 ಇದ್ದಾರಲ್ಲ, ಹೌದು. ಟಾಪ್ 6 ಬರೋದೇ ಗೆಲುವು. ಟಾಪ್ 6 ಆದಮೇಲೆ ಇನ್ನು ಮಿಕ್ಕಿದ ಸ್ಪರ್ಧಿಗಳೆಲ್ಲ 1 ಅವರ್ 2 ಅವರ್ ಡಿಫ್ರೆನ್ಸ್ನಲ್ಲಿ ಈಚೆ ಬರ್ತಾರೆ. ಕೊನೆಗೆ ಒಬ್ರು ಉಳ್ಕೊತಾರೆ, ಅವರಿಗೆ ಕ್ಯಾಶ್ ಪ್ರೈಸು ಒಂದು ವಿನ್ನರ್ ಅನ್ನೋ ಪಟ್ಟ ಬರುತ್ತೆ. ಓಕೆ ಸರ್. 6 ಜನ ವಿನ್ನರ್ಸ್ ಏನೇ ಇಲ್ಲಿ ತನಕ ಬರೋದು ದೊಡ್ಡ ವಿಷಯ. ಅದು ಇಷ್ಟು ದಿನಗಳು ಅದು ತಳ್ಕೊಂಡು ಬರೋದು, ಒಬ್ರಿಗೊಬ್ರು ಆಗದೆ ಇರೋ ಕಿತ್ತಾಡ್ಕೊಂಡು ಜೊತೆಯಲ್ಲಿ ನಿಂತ್ಕೊಂಡು ಲೈನ್ವರೆಗೂ ಬಂದಿದ್ದಾರಲ್ಲ. ಐ ಥಿಂಕ್ ಎವ್ರಿ ಒನ್ ಆರ್ ದ ವಿನ್ನರ್ಸ್. ಓಕೆ. ಸ್ಪೆಸಿಫಿಕ್ ಆಗಿ ಒಬ್ರಿಗೆ ಟ್ರೋಫಿ ಹೋಗುತ್ತೆ. ಸೊ ಆ ಟ್ರೋಫಿ ಯಾರು ಗೆಲ್ಬೋದು ಸರ್ ನಿಮ್ಮ ನಿರೀಕ್ಷೆಗೆ? ಸರ್, ಆ ಟ್ರೋಫಿ ವಿಷಯ ಹೇಳಬೇಕು ಅಂದರೆ ಸೀರಿಯಸ್ ಆಗಿ ಹೇಳ್ತೀನಿ, ಎವ್ರಿ ಒನ್ ಆರ್ ಡಿಸರ್ವಿಂಗ್. ಅಲ್ಲಿರೋ 6 ಜನನೂ ಡಿಸರ್ವಿಂಗ್ ಇದ್ದಾರೆ. ಇದು ಬಿಗ್ ಬಾಸ್ ಮನೆ ಒಳಗೆ ಆಡೋ ಆಟನ ಮನೆ ಒಳಗೆ ಆಡೋದಕ್ಕೆ ಬಿಡಬೇಕು. ಹೊರಗಡೆ ಟ್ರೋಲ್ಗಳನ್ನಲ್ಲಿ PR ಗೇಮ್ನ ಚೇಂಜ್ ಮಾಡಬಾರ್ದು. ಲೆಟ್ ದೆಮ್ ಪ್ಲೇ, ಲೆಟ್ ದೆಮ್ ವಿನ್. ನಾವುಗಳು ಹೇಳಿ ಅದನ್ನು ಇನ್ನೊಂದು ಚೂರು ಪುಷ್ ಮಾಡಿ, ಒಬ್ರು ಹೆಸರು ಹೇಳಿ ಅವ್ರನ್ನ ಇನ್ನೊಂದು ಚೂರು ಪುಷ್ ಮಾಡಿ ಯಾಕೆ? ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ. ಲೆಟ್ ದೆಮ್ ಆಲ್ ವಿನ್. ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್.